ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ 3 ಪಂದ್ಯಗಳ ಏಕದಿನ ಸರಣಿ ನಡೀತಾ ಇದೆ. ಇನ್ನು ಒಂದು ಪಂದ್ಯ ಬಾಕಿ ಇರುವಂತೆ ಭಾರತ ಈ ಸರಣಿಯನ್ನ ಗೆದ್ದಾಗಿದೆ. ಜೂನ್ 20 ಅಂದ್ರೆ ಶನಿವಾರ ಸರಣಿಯ ಕೊನೆಯ ಪಂದ್ಯ ಇದೆ. ಭಾರತ ಈ ಮ್ಯಾಚ್ನು ಕೂಡ ಗೆದ್ದು ಅಫ್ಘಾನರನ್ನ ಕ್ಲೀನ್ ಸ್ವೀಪ್ ಮಾಡುವಂತ ಟಾರ್ಗೆಟ್ನಲ್ಲಿದೆ. ಆದರೆ ಈ ಪಂದ್ಯಕ್ಕೂ ಮುನ್ನ ತಂಡದಲ್ಲಿ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಗೌತಮ್ ಗಂಭೀರ್ ಅವರ ಶಿಷ್ಯನಿಗೆ ಮತ್ತೊಮ್ಮೆ ರೆಡ್ ಕಾರ್ಪೆಟ್ ಹಾಕಲಾಗಿದೆ. ಅಷ್ಟಕ್ಕೂ ಹರ್ಷಿತ್ ರಾಣಾಗೆ ಯಾಕಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ಹಾಗೆ ಪ್ಲೇಯಿಂಗ್ 11 ಹೇಗಿರುತ್ತೆ, ಈ ಬಗ್ಗೆ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3ನೇ ಏಕದಿನ ಪಂದ್ಯ ಶನಿವಾರ ಚೆನ್ನೈನ ಚಪಾಕ್ ಮೈದಾನದಲ್ಲಿ ನಡೆಯಲಿದೆ. ಈ ಮ್ಯಾಚ್ ಅಲ್ಲಿ ಗೆದ್ದು ಭಾರತ ಸರಣಿಯಲ್ಲಿ ವೈಟ್ ವಾಶ್ ಗುರಿಯನ್ನ ಹೊಂದಿದೆ. ಅತ್ತ ಅಫ್ಘಾನಿಸ್ತಾನದ ಆಟಗಾರರು ಅಟ್ಲೀಸ್ಟ್ ಕೊನೆಯ ಪಂದ್ಯವನ್ನಾದರೂ ಕೂಡ ಗೆದ್ದು ಮರ್ಯಾದೆಯನ್ನು ಉಳಿಸಿಕೊಳ್ಳೋಣ ಅಂತ ನೋಡ್ತಿದ್ದಾರೆ. ಈ ಪಂದ್ಯಕ್ಕೂ ಮುನ್ನ ಬಿಸಿಸಿಐ ಭಾರತ ತಂಡದಲ್ಲಿ ಮೇಜರ್ ಸರ್ಜರಿ ಮಾಡಿದೆ. ಸರಣಿಯ ಕೊನೆ ಪಂದ್ಯಕ್ಕೆ ಹರ್ಷಿತ್ ರಾಣಾ ತಂಡಕ್ಕೆ ಸೇರ್ಪಡೆ. ಚೆನ್ನೈನಲ್ಲಿ ನಡೆಯಲಿರುವಂತಹ ಸರಣಿಯ ಕೊನೆಯ ಪಂದ್ಯಕ್ಕಾಗಿ ಹರ್ಷಿತ್ ರಾಣಾಗೆ ಬಿಸಿಸಿಐ ದಿಢೀರಂತ ಬುಲಾವ್ ಕೊಟ್ಟಿದೆ. ಈ ಬಗ್ಗೆ ಬಿಸಿಸಿಐ ಕನ್ಫರ್ಮ್ ಮಾಡಿದೆ. ಇಂಜುರಿ ಕಾರಣದಿಂದಾಗಿ ಬಿಸಿಸಿಐ ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿದ್ದಂತ ರಾಣಾ ಈಗ ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡೋಕೆ ರೆಡಿ ಆಗಿದ್ದಾರೆ. ರಾಣಾ ರಿಕವರಿ ಆಗೋದನ್ನೇ ಕಾಯ್ತಾ ಇದ್ರೇನೋ ಅನ್ನೋ ರೇಂಜ್ಗೆ ಬಿಸಿಸಿಐ ಮ್ಯಾನೇಜ್ಮೆಂಟ್ ಅಫ್ಘಾನ್ ವಿರುದ್ಧದ 3ನೇ ಪಂದ್ಯಕ್ಕೆ ತಂಡಕ್ಕೆ ಜಾಯಿನ್ ಮಾಡಿಕೊಂಡಿದ್ದಾರೆ. ಫೆಬ್ರವರಿ 4ರಂದು ದಕ್ಷಿಣ ಆಫ್ರಿಕಾ ವಿರುದ್ಧದ ಪ್ರಾಕ್ಟೀಸ್ ಮ್ಯಾಚ್ ವೇಳೆ ಮೊಣಕಾಲಿನ ಗಾಯಕ್ಕೆ ಒಳಗಾಗಿದ್ದಂತ ರಾಣಾ ಆನಂತರ ಮೈದಾನದಿಂದ ದೂರವೇ ಇದ್ರು. T20 ವಿಶ್ವಕಪ್ ಮಿಸ್ ಮಾಡ್ಕೊಳ್ತಾರೆ. ಅನಂತರ IPLನಲ್ಲೂ ಕೂಡ ಕಣಕ್ಕಿಳಿಯೋದಿಲ್ಲ. ರಾಣಾ ಜಾಗದಲ್ಲಿ T20 ವಿಶ್ವಕಪ್ಗೆ ಮೊಹಮ್ಮದ್ ಸಿರಾಜ್ ಸೆಲೆಕ್ಟ್ ಆಗ್ತಾರೆ. ಹೀಗೆ ಕಳೆದ 4.5 ತಿಂಗಳಿಂದ ಮೈದಾನಕ್ಕಿಳಿಯದ ರಾಣಾಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿ ಈಗ ಪರ್ಮಿಷನ್ ಸಿಕ್ಕ ಬೆನ್ನಲ್ಲೇ ಟೀಮ್ ಇಂಡಿಯಾಗೆ ಜಾಯಿನ್ ಮಾಡ್ಕೊಂಡಿದ್ದಾರೆ. ಅಂಡ್ ಒನ್ ಮೋರ್ ಥಿಂಗ್, ರಾಣಾಗೆ ಇನ್ನೂ ಕೂಡ ರಿಕವರಿ ಕ್ಲಿಯರೆನ್ಸ್ ಸಿಗೋ ಮೊದಲೇ ಇಂಗ್ಲೆಂಡ್ ಹಾಗೆ ಐರ್ಲೆಂಡ್ ವಿರುದ್ಧದ T20 ಸರಣಿ ಜೊತೆಗೆ ಜಪಾನ್ನಲ್ಲಿ ನಡೆಯಲಿರುವಂತಹ ಏಷ್ಯನ್ ಕ್ರೀಡಾಕೂಟಕ್ಕೂ ಕೂಡ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ರು ಅನ್ನೋದು ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ. ಇನ್ನು ಇದೆಲ್ಲ ಸಾಲದು ಅಂತೇಳಿ ಅದೇನು ಅರ್ಜೆಂಟ್ ಇತ್ತೋ ಏನೋ ಅನ್ನೋ ರೀತಿಯಾಗಿ ದಿಢೀರಂತ ಈಗ ಅಫ್ಘಾನ್ ವಿರುದ್ಧದ ಏಕದಿನ ಸರಣಿಯ ಕೊನೆಯ ಪಂದ್ಯಕ್ಕೆ ಸೆಲೆಕ್ಟ್ ಮಾಡಿರುವಂತದ್ದು. ಭಾರತ ತಂಡದ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಅವರ ದತ್ತುಪುತ್ರ ಹಾಗೆ ಶಿಷ್ಯ ಅಂತಾನೆ ಕರೆಸಿಕೊಳ್ತಿರುವಂತ ಹರ್ಷಿತ್ ರಾಣಾಗೆ ರೆಡ್ ಕಾರ್ಪೆಟ್ ಹಾಕಿರುವಂತ ಬಿಸಿಸಿಐ ಪ್ಲೇಯಿಂಗ್ 11 ಅಲ್ಲೂ ಕೂಡ ಆಡಿಸೋದು ಪಕ್ಕಾದಂತಿದೆ. ಇದೊಂಥರ ರಾಣಾಗೆ ವಾರ್ಮ್ ಅಪ್ ಮ್ಯಾಚ್ ಅನ್ನೋ ತರ ಸ್ಟೇಜ್ ಅನ್ನ ಸೆಟ್ ಮಾಡ್ತಿದ್ದಾರೆ. ಆಲ್ರೆಡಿ ಭಾರತ ಸರಣಿಯನ್ನ ಗೆದ್ದಿರೋದ್ರಿಂದ ಇಂಥದ್ದೊಂದು ರಿಸ್ಕ್ ತಗೊಳ್ಳೋಕೆ ಬಿಸಿಸಿಐ ಮ್ಯಾನೇಜ್ಮೆಂಟ್ ಮುಂದಾಗಿದೆ. ಇನ್ನು ಅಫ್ಘಾನ್ ವಿರುದ್ಧದ ಏಕದಿನ ಸರಣಿಯಲ್ಲೇ ಭಾರತ ಪರ ಯಂಗ್ಸ್ಟರ್ ಗುರ್ನೂರ್ ಬ್ರಾರ್ 2 ಪಂದ್ಯಗಳಲ್ಲಿ 6 ವಿಕೆಟ್ಗಳನ್ನ ಪಡೆದ್ರು. ಜೊತೆಗೆ ಪ್ರಿನ್ಸ್ ಯಾದವ್ 2ನೇ ಏಕದಿನ ಪಂದ್ಯದಲ್ಲಿ 2 ವಿಕೆಟ್ಗಳನ್ನ ತಗೊಂಡಿದ್ರು. ಪ್ರಸಿದ್ಧ ಕೃಷ್ಣರನ್ನೇ 2ನೇ ಪಂದ್ಯದಿಂದ ಕೈ ಬಿಟ್ಟಿದ್ರು. ಅಂಥದ್ರಲ್ಲಿ ರಾಣಾಗೆ ಬುಲಾವ್ ಕೊಟ್ಟಿರೋದು ಯಾಕೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಕೊನೆಯ ಪಂದ್ಯಕ್ಕೆ ಹೇಗಿರುತ್ತೆ ಭಾರತದ ಪ್ಲೇಯಿಂಗ್ 11 ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಭಾರತದ ಪರ ಇನ್ನಿಂಗ್ಸ್ ಅನ್ನು ಆರಂಭ ಮಾಡೋದು ಶುಭ್ಮನ್ ಗಿಲ್ ಹಾಗೆ ರೋಹಿತ್ ಶರ್ಮಾ ಅಂತೇಳಿ ಹೇಳಲಾಗ್ತಾ ಇರುವಂತದ್ದು. ಕಳೆದ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಹಾಗೆ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದ್ರು. ಆಕ್ಚುಲಿ ತುಂಬಾ ದಿನಗಳ ನಂತರ ಯಶಸ್ವಿ ಜೈಸ್ವಾಲ್ಗೆ ಏಕದಿನ ಮಾದರಿಯಲ್ಲಿ ಓಪನರ್ ಆಗಿ ಆಡೋಕೆ ಅವಕಾಶವನ್ನು ಕೊಟ್ಟರು ಕೂಡ ಅದನ್ನು ಸಮರ್ಥವಾಗಿ ಬಳಸಿಕೊಳ್ಳಲಿಲ್ಲ. ಜೈಸ್ವಾಲ್ ಬೇಗನೆ ಔಟ್ ಆದ್ರು. ಹೀಗಾಗಿ ಈ ಪಂದ್ಯದಲ್ಲಿ ಅವರನ್ನ ಹೊರಗಿಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಹಾಲಿ ನಾಯಕರಾಗಿರುವಂತಹ ಶುಭ್ಮನ್ ಗಿಲ್ ಹಾಗೆ ಮಾಜಿ ನಾಯಕ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಅನ್ನು ಆರಂಭ ಮಾಡುವಂತ ನಿರೀಕ್ಷೆ ಇದೆ. ಇನ್ನು ಪಾಕೆಟ್ ಡೈನಾಮೋ ಇಶಾನ್ ಕಿಶನ್ ನಂಬರ್ 3 ನಲ್ಲಿ ಆಡುವಂತ ಸಾಧ್ಯತೆ ಇದೆ. ಹಾಗೆ ವೈಸ್ ಕ್ಯಾಪ್ಟನ್ ಆಗಿರುವಂತ ಶ್ರೇಯಸ್ ಅಯ್ಯರ್ 4ನೇ ಕ್ರಮಾಂಕದಲ್ಲಿ ಬಂದ್ರೆ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಆಗಿರುವಂತ KL ರಾಹುಲ್ ರನ್ನ ಮತ್ತೆ 5ನೇ ಸ್ಲಾಟ್ ನಲ್ಲಿ ಆಡಿಸುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಅನಂತರದಲ್ಲಿ ವಾಷಿಂಗ್ಟನ್ ಸುಂದರ್ ಆಲ್ರೌಂಡರ್ ಕೋಟಾದಲ್ಲಿ ವಾಷಿಂಗ್ಟನ್ ಸುಂದರ್ ಬಂದ್ರೆ ಈ ಪಂದ್ಯಕ್ಕೆ ನಿತೀಶ್ ರೆಡ್ಡಿಯನ್ನ ಸೆಲೆಕ್ಟ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂತಂದ್ರೆ ಇಲ್ಲಿ ಯಶಸ್ವಿ ಜೈಸ್ವಾಲ್ ರನ್ನ ಬಿಟ್ಟಿರೋದ್ರಿಂದ ಆಲ್ರೌಂಡರ್ ಕೋಟಾದಲ್ಲಿ ನಿತೀಶ್ ರೆಡ್ಡಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡಕ್ಕೂ ಕೂಡ ಬೇಕಾಗೋದ್ರಿಂದ ನಿತೀಶ್ ರೆಡ್ಡಿಯನ್ನ ಸೆಲೆಕ್ಟ್ ಮಾಡಬಹುದು. ಬಟ್ 2ನೇ ಪಂದ್ಯದಲ್ಲಿ ನಿತೀಶ್ ರೆಡ್ಡಿ ಆಡಿರಲಿಲ್ಲ ಅಥವಾ ಅವರನ್ನ ಸೆಲೆಕ್ಟ್ ಮಾಡಿರಲಿಲ್ಲ. ಇನ್ನು ಬೌಲಿಂಗ್ ಅಂತ ಬಂದಾಗ ಗುರ್ನೂರ್ ಬ್ರಾರ್, ಕುಲ್ದೀಪ್ ಯಾದವ್, ಪ್ರಿನ್ಸ್ ಯಾದವ್, ಹರ್ಷಿತ್ ರಾಣಾ ಹೀಗೆ ಈ 4 ಸ್ಪೆಷಲಿಸ್ಟ್ ಬೌಲರ್ಗಳನ್ನು ಆಯ್ಕೆ ಮಾಡುವಂತ ಸಾಧ್ಯತೆಗಳಿದೆ. ಹೀಗೆ ಈ ಪಂದ್ಯಕ್ಕೆ ಕೆಲ ಬದಲಾವಣೆಗಳನ್ನ ಮಾಡುವಂತ ಸಾಧ್ಯತೆಗಳಿದೆ. ಆದರೆ ಇಲ್ಲಿ ತಂಡದಲ್ಲಿ ಬೌಲಿಂಗ್ ಸ್ಕ್ವಾಡ್ನಲ್ಲಿ ಆಲ್ರೆಡಿ ಪ್ಲೇಯರ್ಗಳು ಇರುವಾಗಲೇ ಹರ್ಷಿತ್ ರಾಣಾಗೆ ಅಷ್ಟೊಂದು ಅರ್ಜೆಂಟಲ್ಲಿ ಯಾಕೆ ಮಣೆ ಹಾಕಿದ್ರು ಅನ್ನೋದೇ ಇಲ್ಲಿರುವಂಥ ಪ್ರಶ್ನೆ. ನಮಸ್ಕಾರ.